ಏಪ್ರಿಲ್ 18ರ ಪಿಒಕೆ ರ್ಯಾಲಿಯಲ್ಲಿ ಉಗ್ರ ಅಬು ಮೂಸಾ ದಾಳಿಗೆ ಕರೆ ಕೊಟ್ಟಿದ್ದ. ಎಲ್ಇಟಿಯ ಟಾಪ್ ಕಮಾಂಡರ್ ಉಗ್ರ ಅಬು ಮೂಸಾನಿಂದ ಕರೆ. ಭಾರತೀಯ ಸೇನೆಗೆ ತಾಕತ್ತು ತೋರಿಸ್ತೀನಿ ಅಂತ ಹೇಳಿದ್ದ ಈತ. ಭಾರತ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿ ಬದಲಾವಣೆ ಮಾಡಿದೆ. ಕಾಶ್ಮೀರದಲ್ಲಿ ಭಾರತ ಸರ್ಕಾರ 10 ಲಕ್ಷ ಸೈನಿಕರನ್ನ ನಿಯೋಜನೆ ಮಾಡಿದೆ. ಪುಲ್ವಾಮಾ ರಜೌರಿಯಲ್ಲಿ ರಾಮ್ ಪಠಣ ಕೇಳಿ ಬರ್ತಾ ಇದೆ. ಲಷ್ಕರ್ ಇ ತೊಯ್ಬಾ ಭಾರತದ ಈ ಸವಾಲನ್ನ ಸ್ವೀಕಾರ ಮಾಡಿದೆ. ನೀವು ಕೋರ್ಟ್ಗೆ ಬಾಗಿಲು ಹಾಕಿ ಆದೇಶ ಹೊರಡಿಸಿದಿರಿ. ಆದರೆ ಯುದ್ಧ ಭೂಮಿಯಲ್ಲಿ ಯಾವಾಗ್ಲೂ ಮುಜಾಹಿದ್ದೀನ್ಗೆ ಗೆಲುವು ಅಂತ ಕರೆ ನೀಡಿದ್ದ. ನಾವು ಗುಂಡಿನ ಮಳೆಗೈದು ನಿಮ್ಮ ಕುತ್ತಿಗೆಯನ್ನ ಕತ್ತರಿಸ್ತೀವಿ, ಈ ಮೂಲಕ ಇಬ್ಬರು ಹುತಾತ್ಮರ ಪ್ರಾಣ ತ್ಯಾಗ ಸಾರ್ಥಕಗೊಳಿಸ್ತೀವಿ ಅಂತ ಹುಂಗಿದ್ದ ಈತ. ಏಪ್ರಿಲ್ 18ಕ್ಕೆ ಪಿಒಕೆಯ ರಾವಲ್ಕೋಟ್ನಲ್ಲಿ ಅಬು ಮೂಸಾ ಕೊಟ್ಟಿದ್ದ ಹೇಳಿಕೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.